ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ಹೇಳೋದೊಂದು ಮಾಡೋದೊಂದು ಅನ್ನುವಂಥದ್ದು ಮತ್ತೆ ಸಾಬೀತಾಗ್ತಾ ಇದೆ. ಬಿಜೆಪಿಗೆ ಬುದ್ಧಿ ಕಲಿಸ್ಲಿಕ್ಕೆ ಹೋಗಿ ಕಾಂಗ್ರೆಸ್ನವರು ಪದೇ ಪದೇ ಎಡವಿ ಬೀಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಯಾಕಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ರಾಜಸ್ಥಾನದಲ್ಲಿ ರೂಲ್ಸ್, ರಾಜ್ಯದಲ್ಲಿ ಬ್ರೇಕ್. ಹೈಕಮಾಂಡ್ ನಿಯಮಕ್ಕೆ ಸಿದ್ದು ಡಿಕೆಶಿ ಸದ್ದು. 2023ರ ವಿಧಾನಸಭೆ 2024ರ ಲೋಕಸಭೆಯನ್ನ ಗೆಲ್ಲಿಕ್ಕೆ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ರಾಜಸ್ಥಾನದಲ್ಲಿ ನಾನಾ ತಂತ್ರವನ್ನ ಹೆಣೆದು ಯುವಕರಿಗೆ ಮಣೆಯನ್ನ ಹಾಕಬೇಕು ಅಂತ ಭಾಷಣವನ್ನ ಮಾಡಿ ಬಂದಿದ್ದಂತ ಸಿದ್ದರಾಮಯ್ಯ ಡಿಕೆಶಿ ಒಂದೇ ವಾರದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಹೌದು, ಪರಿಷತ್ ಚುನಾವಣೆಯಲ್ಲಿ 70 ದಾಟಿದ ಹಳೆ ಮುಖಗಳಿಗೆ ಮಣೆಯನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ರಾಜಸ್ಥಾನದಲ್ಲಿದ್ದಾಗ 50ರೊಳಗಿನ ಯುವಕರಿಗೆ ಮಣೆ ಹಾಕ್ತೀವಿ ಎಂದಿದ್ದ ಡಿಕೆ ಸಿದ್ದು ಈಗ 70 ದಾಟಿದವರಿಗೆ ಜೈ ಅಂತಿದ್ದಾರೆ. ಕಾರ್ಯಕರ್ತರ ಬದಲು ಬಲಾಢ್ಯ ಬಣಗಳಿಗೆ ಟಿಕೆಟ್ ಅನ್ನ ಕೊಡ್ತಿದ್ದಾರೆ. ಬದಲಾವಣೆ ಬದಲು ಹಳೆ ಫಾರ್ಮುಲಾಗೆ ಜೋತು ಬಿದ್ದಿದ್ದಾರೆ. ಎಸ್ಸಿ ಎಸ್ಟಿ ಒಬಿಸಿಗೆ 50% ಟಿಕೆಟ್ ನೀಡ್ತೀವಿ ಎಂದಿದ್ದಂತ ರಾಜ್ಯ ನಾಯಕರು ಲಿಂಗಾಯತರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಸಿದ್ದಾರೆ. ಟಿಕೆಟ್ ನಿರೀಕ್ಷೆಯಲ್ಲಿರುವಂತ 70 ದಾಟಿದ ಬಿಎಲ್ ಶಂಕರ್, ಅಲ್ಲಂ ವೀರಭದ್ರಪ್ಪ ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಎನ್ನಲಾಗ್ತಾ ಇರುವಂತ ಎಸ್ಆರ್ ಪಾಟೀಲ್ ರೇಸ್ನಲ್ಲಿದ್ದಾರೆ. 60 ದಾಟಿದ ಎಂಡಿ ಲಕ್ಷ್ಮೀನಾರಾಯಣ, ಜಯಮಾಲ, ಕುಣಿಗಲ್ ವಿಧಾನಸಭೆ ಟಿಕೆಟ್ ಮೇಲೆ ಕಣ್ಣಿಟ್ಟಿರುವಂತ ಮುದ್ದ ಹನುಮೇಗೌಡಗೆ ಪರಿಷತ್ ಟಿಕೆಟ್ ಸಿಗುವಂತ ನಿರೀಕ್ಷೆ ಇದೆ. ಇರೋರಲ್ಲೇ ಚಿಕ್ಕವರು ಅಂದ್ರೆ 44 ವರ್ಷದ ನಿವೇದಿತ್ ಆಳ್ವ ಮಾತ್ರ. ರಾಜ್ಯಸಭಾ ಚುನಾವಣೆ ಚರ್ಚೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಿಎಲ್ಪಿ ನಾಯಕರು, ಪಕ್ಷದ ಅಧ್ಯಕ್ಷರು, ಪಕ್ಷದ ರಾಜ್ಯದ ಹಿರಿಯ ಮುಖಂಡರುಗಳು ಸೇರಿ ತೀರ್ಮಾನ ಮಾಡುವಂಥದ್ದು. ಆಕಾಂಕ್ಷಿಗಳು ಸಾಕಷ್ಟು ಜನ ಇರಬಹುದು. ಆದರೆ ಪಕ್ಷ ಮುಂದಿನ ಚುನಾವಣಾ ದೃಷ್ಟಿಯಿಂದ ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಪಕ್ಷಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ, ಸಂಘಟನೆಗೆ ಒಳ್ಳೇದಾಗಬೇಕು ಅಂತ ದೃಷ್ಟಿಯಿಂದ ಒಳ್ಳೆ ತೀರ್ಮಾನ ತಗೊಳ್ತಾರೆ ಪಕ್ಷ ಅಂತ ಹೇಳಿ ಭರವಸೆ ಇದೆ. ಸಿದ್ದರಾಮಯ್ಯ ಡಿಕೆಶಿ ಮುನಿಸಿನ ಬಿಸಿ ದೆಹಲಿಗೂ ಕೂಡ ತಟ್ಟಿದೆ. ಆದ್ರಿಂದ ಜೂನ್ 2ನೇ ವಾರ ಇಬ್ಬರನ್ನೂ ಕೂಡ ಕರೆಸಿ ಸಂಧಾನವನ್ನ ಮಾಡಲಿಕ್ಕೆ ರಾಹುಲ್ ಗಾಂಧಿ ಮುಂದಾಗಿದ್ದಾರಂತೆ. ಒಟ್ನಲ್ಲಿ ಎಲೆಕ್ಷನ್ ಬೆನ್ನಲ್ಲೇ ಕಾಂಗ್ರೆಸ್ ಹೊಸ ರೂಲ್ಸ್ ಅನ್ನ ಮಾಡ್ತಿದ್ರೆ, ರಾಜ್ಯದಲ್ಲಿ ಮಾತ್ರ ಡಿಕೆ ಪ್ಲಸ್ ಸಿದ್ದು ತಮ್ಮದೇ ರೂಲ್ಸ್ ಅನ್ನ ಮಾಡ್ತಿದ್ದಾರೆ. ಮುಂದೇನಾಗುತ್ತೋ ನೋಡೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಂಗ್ರೆಸ್ನ ಹಿರಿಯ ಮುಖಂಡ, ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂಗೆ ಸಿಬಿಐ ಶಾಕ್ ಅನ್ನು ಕೊಟ್ಟಿದೆ. ದೆಹಲಿ, ಮುಂಬೈ, ಚೆನ್ನೈ, ಕರ್ನಾಟಕ, ಒಡಿಶಾದ 9 ಜಾಗಗಳಲ್ಲಿ ಏಕಕಾಲಕ್ಕೆ ಸಿಬಿಐ ದಾಳಿಯನ್ನ ನಡೆಸಿದ್ದು ಲ್ಯಾಪ್ಟಾಪ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಚಿದಂಬರಂ ಗೃಹ ಮಂತ್ರಿಯಾಗಿದ್ದಾಗ 250 ಚೀನಾ ವೀಸಾ ಮಾಡಿಕೊಡ್ಲಿಕ್ಕೆ ಅಕ್ರಮವೆಸಗಿದ್ರಂತೆ. ಈ ಪ್ರಕರಣದಲ್ಲಿ ಕಾರ್ತಿ ಚಿದಂಬರಂ ಹೆಸರು ಕೇಳಿ ಬಂದಿತ್ತು. ಅಷ್ಟೇ ಅಲ್ಲ, ವಿದೇಶಿ ಹಣ ವರ್ಗಾವಣೆ ಕೇಸ್ನಲ್ಲೂ ಕೂಡ ಕಾರ್ತಿಗೆ ಕಂಟಕ ಎದುರಾಗಿದೆ. ಇನ್ನು ಸಿಬಿಐ ದಾಳಿಗೆ ಪಿ ಚಿದಂಬರಂ ಪುತ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹಲವು ಬಾರಿ ದಾಳಿ ಮಾಡಿದ್ದಾರೆ. ರೇಡ್ಗೆ ಲೆಕ್ಕವೇ ಇಲ್ಲ ಅಂತ ಕಿಡಿಕಾರಿದ್ದಾರೆ.